ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಿಸುತ್ತಿರುವ ಸವಾಲುಗಳು ಯಾವುದು? ಯಾಕೆಂದ್ರೆ ಜನರಲಿ ಉಪಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಪಕ್ಷನ ಗೆಲ್ಲುವುದು ಸಾಮಾನ್ಯ. ಯಾಕೆಂತಂದ್ರೆ ಅವರ ಬಳಿ ಸಂಪನ್ಮೂಲ ಇರುತ್ತೆ, ಅಧಿಕಾರ ಇರುತ್ತೆ, ಮಿಷನರಿ ಇರುತ್ತೆ. ಆದರೆ ಒಂದೊಮ್ಮೆ ಜನ ತಿರುಗಿ ಬಿದ್ದರೆ ಆಗ ಪರಿಸ್ಥಿತಿ ಬದಲಾಗಬಹುದು. ಒಂದು ಬಹಳ ಮುಖ್ಯವಾಗಿ ಹಾಗಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯಬಹುದಾದ ಅಂಶಗಳು ಯಾವುವು? ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷಕ್ಕೆ ಸವಾಲಾಗಿರುವ ಅಂಶಗಳು ಯಾವುದು ಅನ್ನೋದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಯತ್ನ ಮಾಡೋಣ. ದ ಫಸ್ಟ್ ಥಿಂಗ್, ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಕೈ ಹಿಡಿಯುತ್ತಾ? ಇದು ಮೊದಲ ಪ್ರಶ್ನೆ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳೇ ಕಾಂಗ್ರೆಸ್ಗೆ 136 ಸ್ಥಾನಗಳನ್ನು ತಂದುಕೊಟ್ಟಿದೆ. ಮಹಿಳೆಯರು ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತಿದ್ರು. ಈಗಲೂ ಕೂಡ ಮಹಿಳೆಯರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಲ್ತಾರ? ಹಾಗೆ ನಿಂತರೆ ಕಾಂಗ್ರೆಸ್ ವಿಜಯ ನಿಶ್ಚಿತ. ಗ್ಯಾರಂಟಿ ನಿರೀಕ್ಷಿತ ಪರಿಣಾಮವನ್ನು ಬೀರುತ್ತಿದ್ರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಮಹಿಳಾ ಮತದಾರರು ಕಾಂಗ್ರೆಸ್ನಿಂದ ದೂರ ಆದರೆ ಆಗಿನ ಪರಿಸ್ಥಿತಿ ಬೇರೆ ಆಗುತ್ತೆ. ಯೂಶುವಲಿ ಒಂದು ಚುನಾವಣೆ ಅಂದ್ರೆ ಒಂದು ಅಂಡರ್ ಕರೆಂಟ್ ಇರುತ್ತೆ, ಒಂದು ಇಶ್ಯೂ ಇರುತ್ತೆ. ಆ ಇಶ್ಯೂ ಏನಿದೆ ಅದು ಮೇಲು ನೋಟಕ್ಕೆ ಕಾಣಲ್ಲ. ಅಂತ ಒಂದು ಇಶ್ಯೂ ಇರುವಾಗ ಇದ್ರೆ ಮತದಾರರೆಲ್ಲ ಒಂದೇ ರೀತಿ ಆಲೋಚನೆ ಮಾಡಿ ಮತದಾನ ಮಾಡಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆ ಆಗಿತ್ತು. ಒಂದು ಗ್ಯಾರಂಟಿ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿತ್ತು. ಸಿದ್ದರಾಮಯ್ಯನವರ ವರ್ಚಸ್ಸು ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿತ್ತು. ಡಿ.ಕೆ. ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿತ್ತು. ರಾಜೀವ್ ಗಾಂಧಿ ಭಾರತ ಯಾತ್ರಾ ಮಾಡಿ ಒಂದು ಹೊಸ ಹುಮ್ಮಸ್ಸನ್ನ ಮೂಡಿಸಿದ್ರು. ಇದೆಲ್ಲ ಕಾಂಗ್ರೆಸ್ಗೆ ಪೂರಕವಾದ ಅಂಶ ಆಗಿತ್ತು. ಆ ಗ್ಯಾರಂಟಿ ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ, ಈಗ ಯಾವುದೇ ಚುನಾವಣೆ ನಡೆಯಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾರಂಟಿಯನ್ನ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ. ಈಗ ಮುಂಬರುವ 5 ರಾಜ್ಯಗಳ ಚುನಾವಣೆ ನೋಡಿ, ಗ್ಯಾರಂಟಿ ಒಂದೊಂದು ರೀತಿಯಲ್ಲಿ ಬರ್ತಾ ಇದೆ. ಕೇರಳದಲ್ಲಿ, ತಮಿಳುನಾಡು, ಎಲ್ಲ ಕಡೆ ಗ್ಯಾರಂಟಿ. ಕಳೆದ ಬಿಹಾರ್ ಚುನಾವಣೆ ಆದಾಗಲೂ 10,000 ರೂಪಾಯಿ ಕೊಟ್ಟು ಮಹಿಳಾ ಮತದಾರರನ್ನ ಅವರು ಸೆಳಿತು, ಗೆದ್ರು. ಹಾಗಿದ್ರೆ ಈ ಉಪಚುನಾವಣೆಯಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ತಾರ? ಆ ಪರೀಕ್ಷೆ ಈ ಚುನಾವಣೆಯಲ್ಲಿ ಆಗತ್ತೆ. ಒಂದೊಮ್ಮೆ ಮಹಿಳಾ ಮತದಾರರು ನಿಲ್ಲದೆ ಇದ್ರೆ ಆಗ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ. ಅದರ ಜೊತೆಗೆ ಯಾವಾಗ ಗ್ಯಾರಂಟಿ ಅಂತಹ ವಿಚಾರಗಳು ಚುನಾವಣಾ ಇಶ್ಯೂ ಆದ್ರೆ, ಅಂಡರ್ ಕರೆಂಟ್ ಇದ್ರೆ, ಆಗ ಈ ಜಾತಿ ಕ್ಯಾಲ್ಕುಲೇಷನ್ಗಳು, ಧರ್ಮದ ಕ್ಯಾಲ್ಕುಲೇಷನ್ಗಳು ಮರೆಯಾಗ್ಬಿಡ್ತವೆ. ಒಂದೊಮ್ಮೆ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಗ್ಯಾರಂಟಿ ಅನ್ನೋದು ಚುನಾವಣಾ ಇಶ್ಯೂ ಆಗದಿದ್ರೆ, ಮಹಿಳೆಯರಿಗೆ ಈ ಗ್ಯಾರಂಟಿ ಏನಿದೆ, ಈ ಗ್ಯಾರಂಟಿಯನ್ನ ಕೊಟ್ಟು ನಮ್ಮ ಬದುಕು ಹಸನಾಗಿದೆ, ಆದ್ರಿಂದ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಬೇಕು ಅಂತ ಅನಿಸದೇ ಇದ್ರೆ ಆಗ ಬೇರೆ ಇಶ್ಯೂಗಳು ಎಮರ್ಜ್ ಆಗೋ ಚಾನ್ಸಸ್ ಇರ್ತವೆ. ಹಾಗೆ ಎಮರ್ಜ್ ಆಗುವ ಪರಿಸ್ಥಿತಿ ಕೂಡ ಇದೆ. ಒಂದು ದಟ್ ಗಲ್ಫ್ ಯುದ್ಧದ ನಂತರದ ಪರಿಸ್ಥಿತಿ. ಯೂಶುವಲಿ ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟಕರವಾದ್ದು LPG ಗ್ಯಾಸ್ ಸಿಲಿಂಡರ್ ಸಿಗದೆ ಇರೋದು. ಮಹಿಳೆಯರು ನೇರವಾಗಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಈ ವಿಚಾರ ಇಲೆಕ್ಷನ್ ಇಶ್ಯೂ ಆದ್ರೆ ಏನಾಗುತ್ತೆ? ಮತ್ತು ಮಹಿಳೆಯರಿಗೆ ಇದು ಕೇಂದ್ರ ಸರ್ಕಾರದ್ದು, ಇದು ರಾಜ್ಯ ಸರ್ಕಾರ ತಪ್ಪು ಅನ್ನೋ ವಿಶ್ಲೇಷಣೆ ಮಾಡುವ ಸಮಯ ಸಂದರ್ಭ ಇರುತ್ತೆ ಅಂತ ಅನ್ಸಲ್ಲ. ಅವ್ರು ಬೈಯದಿದ್ರಿ, ಸರ್ಕಾರ ಹಿಂಗ್ ಮಾಡ್ತು, ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ, ಸೌದೆ ತರಬೇಕೋ ಸ್ಥಿತಿ ಇದೆ, ಕ್ವಿಂಟಲ್ ಸೌದೆಗೆ 400 ರಿಂದ 500 ರೂಪಾಯಿ ಇದ್ದು ಈಗ 1,500 ರೂಪಾಯಿ ಸೌದೆಗೆ ಹೋಗಿದೆ.
ಇಂತಹದ್ದು ಚುನಾವಣಾ ಇಶ್ಯೂ ಆದ್ರೆ ಅವಾಗ ಪರಿಸ್ಥಿತಿ ಬೇರೆ ಆಗುತ್ತೆ. ಒಂದೊಮ್ಮೆ ಆಗದೆ ಇದ್ರೆ ಸೊ ಗ್ಯಾರಂಟಿ ಏನು ಬದುಕು ಕಟ್ಕೊಟ್ಟಿದೆ ಅನ್ನೋದಿದೆಯಲ್ಲ, ಅದು ಆದ್ರೆ ಎಲೆಕ್ಷನ್ ಇಶ್ಯೂ ಆದ್ರೆ ಆಗ ಕಾಂಗ್ರೆಸ್ ಲಾಭ. ಆದ್ರೆ ವಾಸ್ತವವಾಗಿ ಹಲವು ಸಮಸ್ಯೆಗಳಿವೆ. ಒಂದು, ಮುಸ್ಲಿಂ ಮತದಾರರ ಸಿಟ್ಟು, ಕೋಪ, ಅದು ಯಾವ ಪರಿಣಾಮ ಬೀರುತ್ತೆ ಅಂತ ಹೇಳುವುದು ಕಷ್ಟ. ಕಾಂಗ್ರೆಸ್ಗೆ ಅದು ಬಹುದೊಡ್ಡ ಸಮಸ್ಯೆಯನ್ನ ತಂದಿಡಬಹುದು. ಮುಸ್ಲಿಂ ಮತದಾರರು ಅದು 80,000 ಓಟು ಅಂತಂದ್ರೆ ಒಂದು 40,000 ಮುಸ್ಲಿಮರು ಓಟ್ ಹಾಕು, ಅದರಲ್ಲಿ 10-15,000 ಹೋಗ್ಬಿಟ್ರೆ ಸೀರಿಯಸ್ ಪ್ರಾಬ್ಲಮ್. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರು ಗೆದ್ದಿದ್ದು ಬರೀ 5,000 ಮತಗಳ ಅಂತರದಿಂದ. ಸೊ ಅದರಿಂದ ಈ ಮುಸ್ಲಿಂ ಫ್ಯಾಕ್ಟರ್ ವರ್ಕೌಟ್ ಆಗ್ಬೋದು. ಅದರಂತೆ ಲಿಂಗಾಯತ್ ಫ್ಯಾಕ್ಟರ್ ಏನಾಗುತ್ತೆ ಅಂತ ಇದೆಲ್ಲ ಮೀರಿ ಏನ್ ಗೊತ್ತಾ, ನಾನು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನನ್ನಲ್ಲಿ ಇದೆ. ಅದು ಏನು ಅಂದ್ರೆ, ನಮ್ಮಲ್ಲಿ ಜಾತಿ ನಾಯಕರುಗಳಿದ್ದಾರೆ, ಜನನಾಯಕರು ಯಾಕಿಲ್ಲ ಅಂತ ನೋಡಿ. ಕಾಂಗ್ರೆಸ್ ನಲ್ಲಿ ಈಗ ಬಾಗಲಕೋಟೆ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ವಹಿಸಿದ್ದಾರೆ. ಅದೇ ರೀತಿ ದಾವಣಗೆರೆಯ ಚುನಾವಣಾ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ವಹಿಸಿದ್ದಾರೆ. ಸೊ ಬಾಗಲಕೋಟೆಯಲ್ಲಿ ಒಬ್ಬ ಕುರುಬ ಅಭ್ಯರ್ಥಿ ನಿಂತಿದ್ದಾರೆ, ಮೇಟಿಯವರ ಮಗ ಉಮೇಶ್ ಮೇಟಿ. ಅವರನ್ನ ಗೆಲ್ಲಿಸುವುದು ಕುರುಬ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಗೆಲ್ಲಿಸಬೇಕಾಗಿದೆ. ಅದೇ ರೀತಿ ಕಾಂಗ್ರೆಸ್ನ ಒಳಗಡೆ ಮೇಲ್ಜಾತಿ ರಾಜಕಾರಣವನ್ನ ಮಾಡ್ತಾ ಅವರ ಹಿತಾಸಕ್ತಿಗೆ ಕೆಲಸ ಮಾಡ್ತಿರುವಂತ, ಹಾಗೆ ಅನ್ನಿಸುವಂತ ಸ್ಥಿತಿಯಲ್ಲಿರುವ ಡಿ ಕೆ ಶಿವಕುಮಾರ್ ಅವರು ದಾವಣಗೆರೆಯಲ್ಲಿ ಮೇಲ್ಜಾತಿ ಲಿಂಗಾಯತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಮುಂದಿರುವ ಪ್ರಶ್ನೆ ಏನು ಗೊತ್ತಾ, ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಒಬ್ಬ ದಟ್ ಕುರುಬ ಅಭ್ಯರ್ಥಿಯನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಒಬ್ಬ ಮೇಲ್ಜಾತಿಯ ಅಭ್ಯರ್ಥಿಯನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಶಸ್ವಿಯಾಗಿದ್ರೆ ಆಗ ಜನನಾಯಕತ್ವದ ಬಗ್ಗೆ, ಜನನಾಯಕರು ಯಾರು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದಾಗಿತ್ತು, ಜಾತಿ ನಾಯಕರುಗಳನ್ನ. ಆದ್ರೆ ಈ ಸಮಾಜದಲ್ಲಿ ಜಾತಿ ಅನ್ನೋದು ಹೇಗೆ ಬೇರ್ಬಿಟ್ಟಿದೆ ಅಂತಂದ್ರೆ, ಕೆಳಜಾತಿಯವರೊಬ್ಬರು ಮುಖ್ಯಮಂತ್ರಿ ಆದ್ರೆ ಮೇಲ್ಜಾತಿಯ ಸೈಕ್ ಇದೆಯಲ್ಲ, ಅದು ಬೇರೆ ರೀತಿ ವರ್ತನೆ ಮಾಡುತ್ತೆ. ಮೇಲ್ಜಾತಿಯ ಜನ ಸಮುದಾಯ ಸಿದ್ದರಾಮಯ್ಯನ ಒಪ್ಕೊಳ್ಳೋದೇ ಇಲ್ಲ. ಅದೇ ರೀತಿ ಕೆಳಜಾತಿಯ ಜನ ಸಮುದಾಯ ಮೇಲ್ಜಾತಿಯ ಬಗ್ಗೆ ಒಂದು ಅಪನಂಬಿಕೆಯನ್ನ ಇಟ್ಕೊಂಡಿರುತ್ತೆ. ಇದು ವಾಸ್ತವ. ಆದ್ರೆ ನಿಜವಾಗಿ ರಾಜಕೀಯ ನಾಯಕರ ಆದವರೊಬ್ಬರು ಇದನ್ನ ಮೀರಬೇಕು. ಅದಕ್ಕಿಂತ ಈ ಚುನಾವಣೆಯ ಟೇಕ್ ಅವೇಸ್ ಇನ್ನೊಂದು ಬಹಳ ಅದ್ಭುತವಾದ ಕೆಲವು ಅಂಶಗಳಿವೆ. ಏನು ಗೊತ್ತಾ ನೋಡಿ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಹಿಂದುಳಿದ ವರ್ಗದ ನಾಯಕರನ್ನ ಇಳಿಸಿದರೆ ಬಿಜೆಪಿ ಅಭ್ಯರ್ಥಿ ಲಿಂಗಾಯತರು. ಅದೇ ರೀತಿ ನೀವು ಬಾಗಲಕೋಟೆಯಲ್ಲಿ ನೋಡಿದರೆ ಬಿಜೆಪಿ ಅಭ್ಯರ್ಥಿ ಹಿಂದುಳಿದ ವರ್ಗದವರು, ಕಾಂಗ್ರೆಸ್ ಅಭ್ಯರ್ಥಿ ಲಿಂಗಾಯತರು. ಈ ಕಾಂಬಿನೇಷನ್ಗಳನ್ನ ನೋಡ್ತಾವೆ. ಅದರಿಂದ ಅದರ ಜೊತೆಗೆ ಇಬ್ಬರು ಲಿಂಗಾಯತ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಬಿಜೆಪಿ ಕೆಲಸ ಮಾಡಲ್ಲ ಅಂತ ಹೇಳೋ ಸಾಧ್ಯತೆ ನಮಗಿಲ್ಲ. ಆ ಸಾಧ್ಯತೆಗಳನ್ನು ಕೂಡ ತಳ್ಳಾಕಕ್ಕಾಗಲ್ಲ. ಜಾತಿ ಅನ್ನೋದು ಈ ದೇಶದಲ್ಲಿ ವಾಸ್ತವ. ಅದು ಯಾವ ರೀತಿ ಬೇಕಾದ್ರೂ ವರ್ಕೌಟ್ ಆಗೋದು. ಆದ್ರೆ ಒಂದೊಮ್ಮೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಯಶಸ್ವಿಯಾಗದಿದ್ರೆ ಅದು ರಾಜ್ಯದ ಮುಂಬರುವ ರಾಜಕಾರಣದ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀರ್ಬೋದು. ಸಿದ್ದರಾಮಯ್ಯನವರು ತಮ್ಮ ಆತ್ಮೀಯರಾಗಿದ್ದ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಲೇಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಅದು ಯಾಕೆಂದ್ರೆ ಅವರ ಕುರುಬ ನಾಯಕತ್ವ ಕೂಡ ಅದು ಟೆಸ್ಟ್ಗೆ, ಪರೀಕ್ಷೆ ಒಳಗಾಗತ್ತೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಗೆ ಮೃದು ಹಿಂದುತ್ವದ ಒಂದು ಆಯಾಮವನ್ನ ದೊರಕಿಸಿ ಕೊಡ್ತಾ ಇವರು ಬಿಜೆಪಿನೋ ಕಾಂಗ್ರೆಸ್ಸೋ ಅಂತ ವಾತಾವರಣ ಮೂಡುವ ಜೊತೆಗೆ ಅವರು ಮೇಲ್ಜಾತಿಗಳ ವಿಶ್ವಾಸವನ್ನ ಗಳಿಸುವಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯಾದವರು. ಆದ್ರಿಂದ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸಬೇಕಾದ್ದು ಅವರ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಅವರ ರಾಜಕೀಯ ಮುಂದಿನ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ದೃಷ್ಟಿಯಿಂದ ಕೂಡ ಅದು ಬಹಳ ಇಂಪಾರ್ಟೆಂಟ್. ಅವ್ರು ಗೆಲ್ಲಿಸಲೇಬೇಕು. ಅದರ ಜೊತೆಗೆ ಮೇಲ್ಜಾತಿಯವರು
ಎಷ್ಟರ ಮಟ್ಟಿಗೆ ಬಿಜೆಪಿಯ ಇದನ್ನ ಇನ್ಫ್ಲೂಯೆನ್ಸ್ ಅನ್ನ ಇನ್ನನ್ನ ತಡೆದುಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಇದರ ನಾಯಕತ್ವವನ್ನು ಒಪ್ಕೋತಾರ? ಈ ಪ್ರಶ್ನೆ ಕೂಡ ಈ ಚುನಾವಣೆಯಲ್ಲಿ ಟೆಸ್ಟ್ಗೆ ಒಳಗಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಡಿ ಕೆ ಶಿವಕುಮಾರ್ ಅವರ ಮೇಲ್ಜಾತಿಯ ನಾಯಕತ್ವ, ಅದೇ ರೀತಿ ಮುಖ್ಯಮಂತ್ರಿಗಳ ಅಹಿಂದ ನಾಯಕತ್ವ, ಈ ಎರಡೂ ನಾಯಕತ್ವಗಳೇನಿವೆ ಅದು ಪರೀಕ್ಷೆಗೆ ಒಡ್ಡಿಕೊಳ್ಳುವ ಕಾಲ. ಅದು ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತೆ ಮತ್ತು ಇದು ನಿಜವಾದ ಪರೀಕ್ಷೆ. ಆದರೆ ಇದನ್ನು ಹೇಳುವಾಗ ನನ್ನ ಮೂಲಭೂತ ಪ್ರಶ್ನೆ ಇದೆಯಲ್ಲ, ಯಾಕೆ ಜನನಾಯಕರು ಇಲ್ಲ, ಕೇವಲ ಜಾತಿ ನಾಯಕರು ಮಾತ್ರ ಇದ್ದಾರೆ? ಇವತ್ತಿನ ವಾತಾವರಣ ಆ ಹಂತವನ್ನ ಬಂದು ತಲುಪಿದೆಯಾ? ಜಾತಿ ಮೀರಿದ ರಾಜಕಾರಣ ಸಾಧ್ಯನೇ ಇಲ್ವಾ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಕೂಡ ಅನ್ನುವ ಪ್ರಶ್ನೆ ಇದೆ. ಜಾತಿ ವಾಸ್ತವವಾದ್ದರಿಂದ ಅದು ನಿರಾಕರಿಸೋಕ್ಕೂ ಆಗಲ್ಲ. ಜಾತಿಯಿಂದ ಶೋಷಣೆ ಆಗಿರೋದ್ರಿಂದ ಅದನ್ನು ನಿರಾಕರಿಸೋಕೆ ಸಾಧ್ಯ ಇಲ್ಲ. ಆದರೆ ಇದು ಇಂಥ ಸಿಚುವೇಶನ್ ಏನ್ ನಿರ್ಮಾಣ ಮಾಡುತ್ತೆ ಅಂದ್ರೆ, ಇಡೀ ಜನ ಸಮುದಾಯವನ್ನ ಪ್ರತಿನಿಧಿಸುವಂತ ನಾಯಕತ್ವ ಹುಟ್ಟದೇ ಇಲ್ಲ. ಇಂಥ ನಾಯಕತ್ವ ಹುಟ್ಟದಿರುವುದರಿಂದ ಹುಟ್ಟಿರುವ ನಾಯಕರುಗಳು ತಮ್ಮ ತಮ್ಮ ಜಾತಿಗೆ ನಿಷ್ಠರಾಗಿರ್ತಾರೆ, ತಮ್ಮ ಜಾತಿಯ ಪರವಾಗಿ ಕೆಲಸ ಮಾಡ್ತಾರೆ. ಇದು ಒಟ್ಟಾರೆಯಾಗಿ ಸಮಾಜದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಅಲ್ಲ ಅನ್ನುವ ಪ್ರಶ್ನೆಯನ್ನ ಹಾಗೆ ಜೀವಂತವಾಗಿಡುತ್ತೆ. ಜಾತಿ ರಾಜಕಾರಣದ ಈ ಒಂದು ಒಳಸುಳಿವುಗಳೇನಿವೆ, ಸಂಘರ್ಷ ಏನಿದೆ, ಅದು ಬಹಳ ಬಹಳ ಮುಖ್ಯವಾದ್ದು. ಇವೆಲ್ಲದರ ನಡುವೆ ನಾನು ಈ ಒಂದು ಮುಸ್ಲಿಮರ ಅಸಹಾಯಕತೆಯ ಬಗ್ಗೆ ಮಾತನಾಡಬೇಕು. ದಾವಣಗೆರೆಯ ಮುಸ್ಲಿಮರಿಗೆ ಸಿಟ್ಟು ಬಂದಿದೆ, ಅದು ತುಂಬಾ ಸಹಜ. ನಾವು ಗೆಲ್ಲುವ ಅವಕಾಶ ಇರುವ ಕರ್ನಾಟಕದ ಕೆಲವು ಕ್ಷೇತ್ರಗಳಲ್ಲಿ ದಾವಣಗೆರೆ ದಕ್ಷಿಣ ಕೂಡ ಒಂದು, ಇಲ್ಲಿ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಆ ಸಿಟ್ಟಿನ ಬರದಲ್ಲಿ ಮುಸ್ಲಿಮರು ಎಸ್ ಟಿ ಕ್ಯಾಂಡಿಡೇಟ್ಗೋ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೋ ವೋಟ್ ಹಾಕ್ತಾರೆ, ಏನ್ ಮಾಡ್ತಾರೆ ಅನ್ನೋದು. ಜೊತೆಗೆ ಈ ಚುನಾವಣೆ ಮುಸ್ಲಿಂ ವೋಟ್ ಬ್ಯಾಂಕ್ ಏನು ಕಾಂಗ್ರೆಸ್ಸಿಗಿತ್ತು ಅದು ಡ್ರಿಫ್ಟ್ ಅವೇ ಅಥವಾ ಅದು ಬೇರೆ ಕಡೆ ತಿರುಗುವುದಕ್ಕೆ ವೇದಿಕೆಯನ್ನು ಸೃಷ್ಟಿಸುತ್ತಾ ಅನ್ನುವ ಪ್ರಶ್ನೆ ಇದೆ. ಮುಸ್ಲಿಮರಿಗೆ ಸಿಟ್ಟಿದೆ, ಸಹಜವಾದ್ದು. ಯಾಕೆಂದ್ರೆ ಬಿಜೆಪಿ ಯಾವುದೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಡಲ್ಲ, ಅವರನ್ನ ಮಂತ್ರಿಯಾಗಿ ಮಾಡಲ್ಲ. ಅದನ್ನು ಮಾಡುವುದಕ್ಕೆ ಏಕಮೇವ ಅವಕಾಶ ಇದ್ದಿದ್ದು ಕಾಂಗ್ರೆಸ್. ಈ ಕಾಂಗ್ರೆಸ್ ಕುಡಿದಿದ್ರೆ ಮುಸ್ಲಿಮರು ಅತಂತ್ರರಾಗುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಹೀಗಾಗುವಾಗ ಈಗ ಮತ್ತೆ ನಾನು ಪಾಕಿಸ್ತಾನಕ್ಕೆ ಬರ್ತೀನಿ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿದೆಯಲ್ಲ, ಅವ್ರು ನಾಮಿನೇಟ್ ಮಾಡುವ ಅವಕಾಶ ಇದೆ. ಯಾವುದೊಂದು ಸರ್ಕಾರ ಬಂದ್ರೆ 3 ಸೀಟು 5 ಸೀಟು ಇದೆ ಅವರ ಪಾರ್ಲಿಮೆಂಟ್ಗೆ. ಅವರು ಅಲ್ಲಿ ಹಿಂದೂಗಳನ್ನ ನಾಮಿನೇಟ್ ಮಾಡ್ತಾರೆ, ಅದರಲ್ಲಿ ಒಬ್ಬಿಬ್ಬರನ್ನ ಮಂತ್ರಿಯನ್ನ ಮಾಡ್ತಾರೆ. ನಮ್ಮಲ್ಲಿ ಸಂಪೂರ್ಣವಾಗಿ ಮುಸ್ಲಿಮರನ್ನ ನಿರಾಕರಿಸುವ, ಅವರನ್ನ 2ನೇ ದರ್ಜೆಯ ಪ್ರಜೆಯನ್ನಾಗಿ ನೋಡುವ ಈ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಕೆಲವು ಸ್ಥಾನವನ್ನ ಮೀಸಲಾಗಿಡಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಸಮಾಜದೊಳಗೆ ಸಾಮರಸ್ಯ ಇಲ್ಲ, ಬೆಂಕಿ ಹಚ್ಚುತ್ತಾ ಸಮಾಜವನ್ನು ಒಡೆದಾಗಿದೆ. ಆದ್ರಿಂದ ಇಲ್ಲಿ ಹತಾಶೆ, ದುಃಖ, ನೋವು ಇದೆ, ದ್ವೇಷ ಇದೆ, ರಕ್ತದ ರಾಜಕಾರಣ ಇದೆ, ಹಿಂಸೆ ಇದೆ. ಇಂಥ ಸ್ಥಿತಿಯಲ್ಲಿ ದಟ್ ಸಮಾಜದ ಒಳಗಡೆ ಇರುವಂತಹ ಅಲ್ಪಸಂಖ್ಯಾತರಿದೆಲ್ಲ ಅವರಿಗೆ ಕಾಡುತ್ತಿರುವ ಭಾವ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಒಂದು ವಿಧಾನಸಭೆಯಲ್ಲಿ ಆಗಲಿ ಅಥವಾ ಪಾರ್ಲಿಮೆಂಟ್ ಆಗಲಿ ಒಂದು ರಾಜಕೀಯ ಪಕ್ಷ ಅಲ್ಪಸಂಖ್ಯಾತರಿಗೆ ಕನಿಷ್ಠ ಟಿಕೆಟ್ ಕೊಡುವ ಕಾನೂನಾದರೂ ಎಷ್ಟೇ ಸೀಟ್ ಇರಲಿ ಅದಾರು ಮಾಡಬೇಕು. ಇಲ್ಲ ಎಂದರೆ ಅವ್ರನ್ನ ನಾಮಿನೇಟ್ ಮಾಡುವ ಅವಕಾಶ ಆದರೂ ಇರಬೇಕು ಅಂತ ನನಗೆ ಅನ್ಸುತ್ತೆ. ಈ ಬಗ್ಗೆ ಈ ಪ್ರಸಕ್ತ ಚುನಾವಣೆಯ ನಂತರ ಸಮಾಜದ ಒಳಗೆ ಚರ್ಚೆ ನಡೀಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.